ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಅಕ್ಕಪಡೆ ವಾಹನಕ್ಕೆ ಎಸ್ಪಿ ಪುಟ್ಟಮಾದಯ್ಯ ಚಾಲನೆ. ಸದುಪಯೋಗಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ. ಆರೋಗ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ. ಗರ್ಭಿಣಿ ಮಹಿಳೆಯರು ಅಪೌಷ್ಟಿಕತೆ ನಿವಾರಣೆಗೆ ಮತ್ತಷ್ಟು ಒತ್ತು ನೀಡಿ ಈಶ್ವರ್ ಕುಮಾರ್ ಕಾಂದು ಸೂಚನೆ. ಪರಿಶಿಷ್ಟ ಜಾತಿ ಒಳ ಮೀಸಲು ಬಡ್ತಿ ಅನುದಾನದಲ್ಲಿಯೂ ಬಳಕೆ ಒತ್ತಾಯಿಸಿ ಜನವರಿ 3ರಂದು ಸಿಎಂಗೆ ಘೇರಾವ್. ಎಸ್ಮಾರ್ಯಪ್ಪ. ಜನವರಿ 1ರಂದು ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಮೆರವಣಿಗೆ. ಪರಶುರಾಮ್. ಪಾಲಿಕೆ ಸಿಬ್ಬಂದಿಗೆ ತರಬೇತಿ. ಸಂವೇದನಾಶೀಲರಾಗಿ ಸಾರ್ವಜನಿಕರ ಸೇವೆ ನೀಡುವ ಕುರಿತು ಮಾಹಿತಿ. ಮತ್ತು ಪ್ರವಾಸೋದ್ಯಮ ಕಚೇರಿಗೆ ಬಾರದ ಸಿಬ್ಬಂದಿ ಅಧಿಕಾರಿಗಳು ಕ್ರಮಕ್ಕೆ ಆಗ್ರಹಿಸಿ ಮನವಿ. ಅಪಾಯದಲ್ಲಿರುವ ಅಥವಾ ಸಂಕಷ್ಟದಲ್ಲಿರುವ ದುರ್ಬಲ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣ ರಕ್ಷಣೆ ನೀಡುವ ಮತ್ತು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯಲ್ಲಿ ಸುಧಾರಣೆ ತರುವ ಜೊತೆಗೆ ಸಮಾಜದಲ್ಲಿ ಕಾನೂನಿನ ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರದಿಂದ ಜಾರಿಗೆ ತರಲಾದ ಅಕ್ಕಪಡೆಯ ಜಿಲ್ಲಾ ಪಡೆ ಇನ್ನು ಮುಂದೆ ರಾಯಚೂರು ನಗರದಲ್ಲೂ ಕೂಡ ಕಾರ್ಯಾರಂಭ ಮಾಡಲಿದೆ. ಬೀದರ್ ಜಿಲ್ಲೆಯ ಗೃಹ ಇಲಾಖೆಯಿಂದ ರಚಿಸಲ್ಪಟ್ಟ ಅಕ್ಕಪಡೆಯ ಯಶಸ್ವಿ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಪರಿಗಣಿಸಿ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಅಕ್ಕಪಡೆಯನ್ನು ವಿಸ್ತರಿಸಲಾಗಿದ್ದು, ಇಂದು ನಗರದ ಎಸ್ಪಿ ಕಚೇರಿಯಲ್ಲಿ ಅಕ್ಕಪಡೆಯ ವಾಹನವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಂತರಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಮಹಿಳಾ ಗೃಹ ರಕ್ಷಣೆಗಳನ್ನೊಳಗೊಂಡ ಅಕ್ಕಪಡೆಯನ್ನು ರಚಿಸಲಾಗಿದ್ದು, ದೌರ್ಜನ್ಯ, ಹಿಂಸೆ, ನಿರ್ಲಕ್ಷ್ಯ ಅಥವಾ ಶೋಷಣೆಯನ್ನು ಎದುರಿಸುತ್ತಿರುವ ಮಹಿಳೆಯರ ಮತ್ತು ಮಕ್ಕಳಿಗೆ ಸಕಾಲಕ್ಕೂ ಸಹಾಯ ಹಸ್ತವನ್ನು ಹಾಗೂ ರಕ್ಷಣೆಯನ್ನು ಈ ಪಡೆ ನೀಡಲಾಗಿದೆ. ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳಗಳಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಆಗುವ ಹಿಂಸೆ, ತೊಂದರೆಗಳ ಅಕ್ಕಪಡೆ ತಕ್ಷಣ ಸ್ಪಂದಿಸುವ ಕೆಲಸ ಮಾಡಲಿದೆ. ಶಿಕ್ಷಣದ ಮೂಲಕ ಕಾನೂನು ಹಕ್ಕುಗಳು ಮತ್ತು ಬೆಂಬಲಗಳ ಕುರಿತು ಮಹಿಳೆಯರು, ಮಕ್ಕಳು ಸೇರಿದಂತೆ ಪ್ರತಿಯೊಬ್ಬರು ಜಾಗೃತಿ ಮೂಡಿಸುವ ಕೆಲಸವನ್ನು ಪಡೆ ಮಾಡಲಿದೆ ಎಂದು ಸರ್ಕಾರ ತಿಳಿಸಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅಕ್ಕಪಡೆ ವಾಹನಕ್ಕೆ ಚಾಲನೆ ನೀಡಿ ಜಿಲ್ಲಾದ್ಯಂತ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ, ಭಿಕ್ಷಾಟನೆ ತಡೆಯುವ ಕೆಲಸ ಅಕ್ಕಪಡೆ ಕಾರ್ಯನಿರ್ವಹಿಸಲಾಗಿದೆ. ಅಕ್ಕಪಡೆ ಸಾರ್ವಜನಿಕರ ಸದಾಕಾಲಕ್ಕೂ ಸೇವೆ ಒದಗಿಸುವ ಮೂಲಕ ಪರಿಣಾಮಕಾರಿ ಯೋಜನೆ ಅನುಷ್ಠಾನಕ್ಕೆ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕೆಂದರು. ದೌರ್ಜನ್ಯ, ಹಿಂಸೆ, ನಿರ್ಲಕ್ಷ್ಯ ಅಥವಾ ಶೋಷಣೆ ಎದುರಿಸುತ್ತಿರುವ ಮಹಿಳೆಯರು ಮತ್ತು ಮಕ್ಕಳ ಸಹಕಾಲಕ್ಕೆ ಸಹಾಯ ಹಸ್ತ ಮತ್ತು ರಕ್ಷಣೆ ಒದಗಿಸುವುದು. ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ, ಘನತೆ ಮತ್ತು ಸಬಲೀಕರಣವನ್ನು ಉತ್ತೇಜಿಸುವುದು. ಶಿಕ್ಷಣದ ಮೂಲಕ ಹಕ್ಕುಗಳು, ಕಾನೂನುಗಳು, ಸುರಕ್ಷತಾ ಕ್ರಮಗಳು ಮತ್ತು ಲಭ್ಯವಿರುವ ಬೆಂಬಲ ವ್ಯವಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಅಕ್ಕಪಡೆಯ ಮೂಲ ಉದ್ದೇಶವಾಗಿದೆ ಎಂದರು. ಸಿಗ್ನಲ್ನ ಬಳಿ ಮಕ್ಕಳ ಭಿಕ್ಷಾಟನೆಯನ್ನು ತಡೆಗಟ್ಟುವುದು, ಕಳ್ಳಸಾಗಣೆಯಿಂದ ರಕ್ಷಿಸಲ್ಪಟ್ಟ ಮಹಿಳೆಯರ ಮತ್ತು ಮಕ್ಕಳಿನ ಪುನರಾವರ್ತಿ ಕಲ್ಪಿಸುವುದು, ಸಹಾಯವಾಣಿಗಳಿಂದ ಬರುವ ಎಲ್ಲ ತುರ್ತು ಕರೆಗಳ ಸ್ಪಂದಿಸುವುದು ಮತ್ತು ಸೂಕ್ತ ನಿಷ್ಠಾಚಾರಗಳೊಂದಿಗೆ ಸತ್ರತೆಯನ್ನು ರಕ್ಷಿಸುವ ಕಾರ್ಯವನ್ನು ಪಡೆ ಮಾಡಲಿದೆ ಎಂದು ತಿಳಿಸಿದರು. ಅಕ್ಕಪಡೆಯ ಸಿಬ್ಬಂದಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದ್ದು, ಅವಶ್ಯಕತೆ ಇರುವ ಮಹಿಳೆಯರು ಮತ್ತು ಮಕ್ಕಳಿಗೆ ಈ ಅಕ್ಕಪಡೆ ಅನುಕೂಲವಾಗಿದ್ದು, ಜನರು ಕೂಡ ಜಾಗೃತ ಆಗಬೇಕೆಂದು ಹೇಳಿದರು. ಪ್ಲಾಸ್ಟಿಕ್ ಕವರ್ ಮೇಡಮ್ ಈ ಕಡೆ ಬನ್ನಿ, ಬಿಸಿಲಾಗ್ತದಲ್ಲಿ. ಅದಾಯ್ತು, ಹಿಂಗೆ ಲಾಕ್ ಮಾಡೋದು, ಹಿಂಗೆ ಓಪನ್ ಮಾಡೋದು, ಕೈ ಲಾಕ್ ಓಪನ್. ಜಡಿ ಹಿಡ್ದಾಗ ನೀನೇ ಮಾಡ.
ಕೈ ಪೈಸಾ ಪಕಡಿ ಒಟ್ಟು ಸರ್ ಇಲ್ಲಿ ನೋಡಿ ಸರ್ ಒಂದು ಸೆಕೆಂಡ್ ಸರ್ ಈ ಕಡೆ ಬೈ ಓಕೆ ಇತ್ತೀಚೆಗೆ ನಮ್ಮ ಸರ್ಕಾರ ಅಕ್ಕಾಪಡೆ ಅಂತೇಳಿ ಒಂದು ಹೊಸ ವಾಹನನ ನಮ್ಮ ಇಲಾಖೆಗೆ ನೀಡಿದೆ. ಇದರ ಉದ್ದೇಶ ದೌರ್ಜನ್ಯ, ಹಿಂಸೆ, ನಿರ್ಲಕ್ಷ್ಯ ಮತ್ತು ಶೋಷಣೆ ಯಾರು ಒಳಗಾಗಿರ್ತಾರೆ ಈ ಮಹಿಳೆಯರನ್ನ ಮತ್ತು ಮಕ್ಕಳಿಗೆ ಸಕಾಲಿಕ ಸಹಾಯಹಸ್ತ ಮತ್ತು ರಕ್ಷಣೆ ಒದಗಿಸೋದು. ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಖಾಸಗಿ ಸ್ಥಳಗಳಲ್ಲಿ ಎಲ್ಲಿ ಮಹಿಳೆಯರು ಮತ್ತು ಮಕ್ಕಳುಗಳ ಸುರಕ್ಷತೆ, ಘನತೆ ಮತ್ತು ಸಬಲೀಕರಣವನ್ನು ಉತ್ತೇಜನ ಮಾಡೋದು. ಶಿಕ್ಷಣದ ಮೂಲಕ ಹಕ್ಕುಗಳು, ಕಾನೂನುಗಳು, ಸುರಕ್ಷತಾ ಕ್ರಮಗಳು ಮತ್ತು ಲಭ್ಯವಿರುವ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸೋದು. ಹಾಗೆಯೇ ಸಮುದಾಯದಲ್ಲಿ ಸ್ನೇಹಪರ ಮತ್ತು ವಿಶ್ವಾಸತೆಯನ್ನು ಮೂಡಿಸೋದು. ಸಂತ್ರಸ್ತೆಯರು ಮತ್ತು ಕುಟುಂಬಗಳು ಭಯ ಇಲ್ಲದೆ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅಲ್ಲದೆ ಕಿರುಕುಳ, ಕೌಟುಂಬಿಕ ಹಿಂಸೆ, ಟೀಸಿಂಗ್ ಅಥವಾ ಬೇರೆ ಯಾವುದೇ ರೀತಿಯ ದೌರ್ಜನ್ಯ ಎದುರಿಸುತ್ತಿರುವ ಮಹಿಳೆಯರು ಮತ್ತು ಹದಿಹರೆಯದ ಹೆಣ್ಮಕ್ಳುಗಳ ರಕ್ಷಣೆ, ನಿರ್ಲಕ್ಷ್ಯ, ಕಳ್ಳಸಾಗಣೆ, ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ಬಾಲ ಭಿಕ್ಷಾಟನೆ ಈ ಥರಗಳನ್ನ ನಿರ್ಮೂಲನೆಗೆ ಪ್ರಯತ್ನ ಮಾಡೋದು ಮತ್ತು ಜಾಗೃತಿ ಮೂಡಿಸೋದು. ಮತ್ತು ಇದರಲ್ಲಿ ಮುಖ್ಯವಾಗಿ ಫೋಕ್ಸೋ, ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ, ಮಹಿಳೆಯರು ಮತ್ತು ಮಕ್ಕಳ ಕಳ್ಳಸಾಗಾಣಿಕೆ, ಮಾದಕ ವಸ್ತುಗಳ ದುರುಪಯೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಜೊತೆಗೆ ಟ್ರಾಫಿಕ್ಕು ಮತ್ತು ಸೈಬರ್ ಅವೇರ್ನೆಸ್ಸು. ಇತ್ತೀಚೆಗೆ ನಮ್ಮಲ್ಲಿ ಒಬ್ಬ ಶಾಲಾ ಶಿಕ್ಷಕಿಯೊಬ್ಬರು ಅಪ್ ಟು 3 crores ಕಳ್ಕೊಂಡಿದ್ದಾರೆ ಈ ಸೈಬರ್ ರಿಲೇಟೆಡ್ ಇಶ್ಯೂಸು. ಆ ಥರದ ಬಗ್ಗೆ ಜಾಗೃತಿ ಮೂಡಿಸೋದು ಮಹಿಳೆಯರಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ. ಶಾಲಾ ಕಾಲೇಜು ಹುಡುಗಿಯರು, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳ ಆವರಣದಲ್ಲಿ ಏನಾದರೂ ಕೆಟ್ಟ ಜನ ಓಡ್ತಿದ್ರೆ ಅಂಥವ್ರ ಮೇಲೆ ನಿಗಾ ಇಡೋಂಥದ್ದು. ಮತ್ತು ಸಿಗ್ನಲ್ ಬಳಿ ಮಕ್ಕಳ ಭಿಕ್ಷಾಟನೆ, ಕಳ್ಳ ಸಾಗಾಣಿಕೆಯಿಂದ ರಕ್ಷಿಸಲ್ಪಟ್ಟಂಥ ಮಹಿಳೆಯರು ಮತ್ತು ಮಕ್ಕಳುಗಳಿಗೆ ರಿಹ್ಯಾಬಿಲಿಟೇಷನ್ನ ಒದಗಿಸ್ಕೊಡುವಂಥದ್ದು. ಇವೆಲ್ಲ ಈ ಒಂದು ಯೋಜನೆಯಲ್ಲಿ ಬರ್ತದೆ. ಮತ್ತು ಅಕ್ಕಪಡೆ ಸಹೋದರತೆ ಅಂದರೆ ಈ ಬ್ರದರ್ಲಿನೆಸ್ ಮತ್ತು ಈ ರಕ್ಷಣಾ ಮನೋಭಾವವನ್ನು ಸಾಕಾರಗೊಳಿಸುತ್ತೆ. ಆರೈಕೆ ಮತ್ತು ರಕ್ಷಣೆ ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ಅದನ್ನು ಒದಗಿಸ್ಕೊಡ್ತದೆ. ಈ ನಿಟ್ಟಿನಲ್ಲಿ ರಾಯಚೂರು ಪೊಲೀಸರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ ಸೇರಿ ಇಂದು ಈ ಅಕ್ಕಾಪಡೆ ವಾಹನನ ನಾವು ಇವತ್ತು ಜಾರಿಗೊಳಿಸ್ತಾ ಇದ್ದೀವಿ. ಇದು ನೊಂದಂತಹ ಮಹಿಳೆಯರಿಗೆ, ಮಕ್ಕಳುಗಳಿಗೆ ಮತ್ತು ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ನಮ್ಮಲ್ಲಿ ಒಳ್ಳೆ ಸಿಬ್ಬಂದಿಯವರಿಗೆ ತರಬೇತಿ ಕೊಟ್ಟಿದ್ದೀವಿ. ಇವ್ರುಗಳು ಕೂಡ ಸಂಬಂಧಪಟ್ಟಂತಹ ಅಥವಾ ಕೆಲವೊಂದು ಕಾಲೇಜುಗಳಿಗೂ ಭೇಟಿ ಮಾಡಿ ಅಲ್ಲಿ ಅವ್ರನ್ನ ಹೇಗೆ ಸ್ವಯಂ ರಕ್ಷಣೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತಾರೆ ಮತ್ತು ಜಾಗೃತಿಗೊಳಿಸ್ತಾರೆ. ಥ್ಯಾಂಕ್ ಯು.
ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು, ಹಿರಿಯ ನಾಯಕರಿಗೆ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿದ್ದರು. ಜಿಲ್ಲೆಯಲ್ಲಿ ತಾಯಂದಿರ ಮರಣಗಳು ಹೆಚ್ಚಾಗದಂತೆ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಮತ್ತು ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರು ಮತ್ತು ತಾಯಂದಿರಿಗೆ ವಿಶೇಷ ಆರೈಕೆಯಿಂದ ಚಿಕಿತ್ಸೆ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂತು ಹೇಳಿದರು. ಅವರಿದ್ದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸಲು ಜೊತೆಗೆ ಯೋಜನೆಗಳ ಕುರಿತು ಫಲಾನುಭವಿಗಳಿಗೆ ಅರಿವು ಮೂಡಿಸಲು ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕ್ರಮ ವಹಿಸಬೇಕು. ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮದಡಿ 2025-26ನೇ ಸಾಲಿನ ಸಂಬಂಧಿಸಿದಂತೆ ಜಿಲ್ಲೆಗೆ 3 ಲಕ್ಷ ರೂಪಾಯಿ ಮಂಜೂರಾಗಿದ್ದು, 2023ರಲ್ಲಿ ನವೋದಯ ದಂತ ಮಹಾವಿದ್ಯಾಲಯ ಮತ್ತು AMES ದಂತ ಮಹಾವಿದ್ಯಾಲಯದೊಂದಿಗೆ 5 ವರ್ಷಗಳ ತಿಳುವಳಿಕೆ ಒಪ್ಪಂದವಾಗಿತ್ತು. ಜಿಲ್ಲೆಯಲ್ಲಿ ಬಾಯಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯೋಜನೆಯಡಿ ಪಡೆಯಬಹುದಾದ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಕ್ರಮ ವಹಿಸಬೇಕೆಂದರು. ಇದಲ್ಲದೆ ಮುಖ್ಯವಾಗಿ ತಾಯಂದಿರ ಮರಣ ಪ್ರಮಾಣದಲ್ಲಿ ರಾಜ್ಯದಲ್ಲಿ 68 ಸರಾಸರಿ ಪ್ರಮಾಣವಿದ್ದು, ಜಿಲ್ಲೆಯಲ್ಲಿ 2020-2021 ಸಾಲಿನಲ್ಲಿ 36 ತಾಯಂದಿರ ಸಾವಿಯಾಗಿದ್ದು, 2021-22 ಸಾಲಿನಲ್ಲಿ 39, 2022-23 ಸಾಲಿನಲ್ಲಿ 31, 2023-24 ಸಾಲಿನಲ್ಲಿ 14, 2024-25 ಸಾಲಿನಲ್ಲಿ 23 ಹಾಗೂ ಪ್ರಸ್ತುತ 2025-26 ಸಾಲಿನಲ್ಲಿ ಈವರೆಗೂ ಒಟ್ಟು 15 ತಾಯಂದಿರ ಮರಣವಾಗಿದ್ದು, ಈ ಬಗ್ಗೆ ಇಲಾಖೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ತಾಯಂದಿರು ಮರಣಕ್ಕೆ ಕಾರಣ ಮತ್ತು ತಾಯಂದಿರ ಮರಣವನ್ನು ತಪ್ಪಿಸಲು ಕೈಗೊಳ್ಳಬೇಕಾದ ಮುಂಜಾಗೃತಾ ಕ್ರಮಗಳ ಬಗ್ಗೆ ನಿಗಾ ವಹಿಸಬೇಕೆಂದು ತಿಳಿಸಿದರು. ಸಮುದಾಯ ಆರೋಗ್ಯ ಕೇಂದ್ರಗಳಿಂದ 7 ಜನ ವೈದ್ಯರನ್ನು ಸ್ಥಳಾಂತರಿಸುವಂತೆ ಸರ್ಕಾರ ಆದೇಶ ನೀಡಿದ್ದು, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಿಭಾಯಿಸಬೇಕೆಂದರು. ಮಾರ್ಚ್ ಅಂತ್ಯದೊಳಗೆ ಯೋಜನೆಗಳಿಗೆ ಬಿಡುಗಡೆಯಾದ ಅನುದಾನ ಸದ್ಬಳಕೆಗೆ ಒತ್ತು ನೀಡಬೇಕೆಂದರು. ಅಪೌಷ್ಟಿಕತೆ, ರಕ್ತಹೀನತೆ ಪ್ರಕರಣಗಳನ್ನು ನಿಯಂತ್ರಿಸಲು ವಿಶೇಷ ಒತ್ತು ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, RCH ಅಧಿಕಾರಿ ಡಾಕ್ಟರ್ ನಂದಿತಾ, ಜಿಲ್ಲಾ ಶಸ್ತ್ರಚಿಕಿತ್ಸಾಲಯ ಡಾಕ್ಟರ್ ವಿಜಯಶಂಕರ್, ಡಾಕ್ಟರ್ ಚಂದ್ರಶೇಖರಯ್ಯ ಸೇರಿದಂತೆ ಅನೇಕರಿದ್ದರು. Again, he said, I cannot treat now. You better go to the taluka, his required place. And in the evening, at around 8 o'clock, when she had around 2 o'clock, sir, early morning, it was taken for C-section, sir. Around 7, and she immediately collapsed for post-operative. But she could not be revived. It was declared dead at around 8:45 AM, sir. And the girl will remain pre-conscious. Yes, sir. Anybody from which? You can sit and speak. Hello. Good morning, sir. Good morning. Myself, Dr. Ekam. She was referred from Taluk Hospital, Devadurga. Primary 31 weeks, 5 days gestation age with severe preeclampsia and with breathlessness. She has been referred, sir. And also she combined a cough with breathlessness since 2 days. Basuraj. Again, he said, I cannot treat now. You better go to the taluka, his required place. And in the evening, at around 8 o'clock, when she had around 2 o'clock, sir, early morning, it was taken for C-section, sir. Around 7, and she immediately collapsed for post-operative. But she could not be revived. It was declared dead at around 8:45 AM, sir. And the girl will remain pre-conscious. Yes, sir. Anybody from which? You can sit and speak. Hello. Good morning, sir. Good morning. Myself, Dr. Ekam. She was referred from Taluk Hospital, Devadurga. Primary 31 weeks, 5 days gestation age with severe preeclampsia and with breathlessness. She has been referred, sir. And also she combined a cough with breathlessness since 2 days. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನ ಬಡ್ತಿ ಹಾಗೂ SCP ಅನುದಾನ ಬಳಕೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಮೀಸಲಾತಿಯಲ್ಲೂ ಅನ್ವಯಿಸುವಂತೆ ಒತ್ತಾಯಿಸಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಸಮಿತಿ ಜನವರಿ 3ರಂದು ಮುಖ್ಯಮಂತ್ರಿಗಳಿಗೆ ಗೆರವು ಹಾಕಲು ನಿರ್ಧರಿಸಿದೆ ಎಂದು ಸಮಿತಿಯ ರಾಜ್ಯ ಸಂಚಾಲಕ S. ಮಾರ್ಯಪ್ಪ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಹೇಳುವ ರಾಜ್ಯ ಸರ್ಕಾರ ಮೀಸಲು ಆಗಿರುವ ಅನ್ಯಾಯ ಸರಿಪಡಿಸಲು ಮುಂದಾಗುತ್ತಿಲ್ಲ. 2025 ವಿಧೇಯಕದಲ್ಲಿ ಬಡ್ತಿಯನ್ನು ಕೈಬಿಡಿರುವುದು ತಾನೇ ರೂಪಿಸುವ ಸಂವಿಧಾನ ಕಾಯ್ದೆಗಳನ್ನು ಉಲ್ಲಂಘಿಸಿದಂತಾಗಿದೆ. ಸಂವಿಧಾನ ಪರಿಚ್ಛೇದ 16(4) ಮತ್ತು ಕರ್ನಾಟಕ ನಾಗರಿಕ
ನಾಗರಿಕ ಸೇವೆಗಳ ನೇಮಕಾತಿ ಅಧಿನಿಯಮ 1973-74, 1977 ಮತ್ತು 18 ಮತ್ತು ಕರ್ನಾಟಕ ನಾಗರಿಕ ಸೇವೆಗಳ ಪರಿವೀಕ್ಷಣೆ ಅಧಿನಿಯಮಗಳ ಉಲ್ಲಂಘಿಸಲಾಗಿದೆ. ನೇರ ನೇಮಕಾತಿ, ಬಡ್ಡಿ ನೇಮಕಾತಿ, ರೋಸ್ಟರ್ ಬಿಂದುಗಳ ಅನ್ವಯಿಸಿದಂತಲೂ ಗೊಂದಲ ಸೃಷ್ಟಿಸಲಾಗಿದೆ. 2018 ಬಡ್ತಿ ಕಾಯ್ದೆ ಅನ್ವಯ ಬಡ್ತಿ ನೀಡುವಂತಾಗಿ ಹೇಳುವುದು ಅಸಮಂಜಸ ನಡೆಯಾಗಿದೆ. ಬಿ.ಕೆ. ಪವಿತ್ರ ಇವರ ಪ್ರಕರಣದಲ್ಲಿ ಬಡ್ತಿ ಹೊಂದಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ನೌಕರಿಗೆ ಹಿಂಬಡ್ತಿ ಆದೇಶವನ್ನು ತಪ್ಪಿಸಲು ರೂಪಿಸಿರುವ ಕಾಯ್ದೆಯಾಗಿದೆ. ಪ್ರವರ್ಗವರು ಹಂಚಿಕೆಯಾಗಿರುವ ಮೀಸಲಾತಿಯಂತೆ ಹೆಚ್ಚಿನ ಮಾಡಿ ಕಲಂ 7B 7C ಕೂಡಲೇ ರದ್ದುಗೊಳಿಸಬೇಕೆಂದರು. ಪರಿಶಿಷ್ಟ ಜಾತಿಗಳ ಉಪ ಹಂಚಿಕೆ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ 42,000 ಕೋಟಿ, ಪರಿಶಿಷ್ಟ ಜಾತಿಗಳಿಗೆ 32,000 ಕೋಟಿ ರೂಪಾಯಿ ಅನುದಾನ ಇದ್ದು, ಮೀಸಲಾತಿ ಪ್ರಕರಣದ ಆಧಾರ ಮೇಲೆ ಹಂಚಿಕೆ ಮಾಡಬೇಕು. ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿಯೂ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಎಂದರು. ಆದರೆ ಮೈಸೂರು ಭಾಗದಲ್ಲಿ ಇದೀಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯೂ ಇಲ್ಲ. ಇಂದಿಗೂ ರಾಜ ಕಾಲದಲ್ಲಿಯೇ ವ್ಯವಸ್ಥೆ ಇದೆ. ಸಿಎಂ ಸಿದ್ದರಾಮಯ್ಯನ ಹುಂಡಿಯಿಂದ ಎಸ್ಸಿ ಮೀಸಲಾತಿ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಕಲ್ಲಡಿಗೆ ಜಾಥಾ ನಡೆಸಿದ್ದಾರೆ. ಪೊಲೀಸರು 144 ಕಲಂ ಜಾರಿಗೊಳಿಸಿ ಕೇಸ್ ದಾಖಲಿಸಿದ್ದಾರೆ. ಕೂಡಲೇ ಹಿಂಪಡೆಯಬೇಕೆಂದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಡಿ. ಚಂದ್ರಶೇಖರಯ್ಯ ಇವರು ನೀಡುವ ಮಾಹಿತಿ ಆಧರಿಸಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎನ್.ಎಸ್. ಮಹದೇವಪ್ಪ ನಿರ್ಧಾರ ಕೈಗೊಳ್ಳಿರುವರು ಖಂಡನೀಯವಾಗಿದೆ. ಓಲೆ ಜಾತಿಯವರನ್ನು ಪ್ರವರ್ಗ 1 ಸೇರಿಸಬೇಕೆನ್ನುತ್ತಾರೆ. ಅಲೆಮಾರಿಗಳ 1% ಮೀಸಲಾತಿ ಪ್ರವರ್ಗಕ್ಕೆ 1ಕ್ಕೆ ಸೇರಿಸಲಾಗಿದೆ. ಶೈಕ್ಷಣಿಕ, ಉದ್ಯೋಗ, ಸಾಮಾಜಿಕ ಅಂತರ, ಹಿಂದುಳಿಯುವಿಕೆ ಆಧಾರದ ಮೇಲೆ ಮೀಸಲು ಹಂಚಿಕೆಯನ್ನು ಮರೆಮಾಚಲಾಗಿದೆ ಎಂದರು. ವಿಶ್ವವಿದ್ಯಾಲಯಗಳ ವಿವಿಧ ಘಟನೆಗಳನ್ನು ಒಂದು ಮಾಡಿ ನೇಮಕಾತಿ ಮಾಡುವಂತೆ ಚಂದ್ರಶೇಖರಯ್ಯ ಪಾತ್ರ ಬರೆದಿರುವ ಒಳ ಮೀಸಲಾತಿ ವಿರುದ್ಧ ಧೋರಣೆಯಾಗಿದೆ ಎಂದರು. ಈಗಾಗಲೇ ಗೋವಿಂದಪ್ಪ ಮತ್ತು ಆರ್. ಇನಾಮದಾರ ಇವರ ಪ್ರಕರಣದಲ್ಲಿ ವಿಶ್ವವಿದ್ಯಾಲಯ ಒಂದು ಘಟಕವಾಗಿ ನೇಮಕಾತಿ ನಡೆಸಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿದ್ದಾರೆ. ಚಂದ್ರಶೇಖರಯ್ಯವರು ಪತ್ರದ ಮೂಲಕ ಒತ್ತಾಯಿಸಿದರು. ಸರ್ಕಾರ ಧೋರಣೆ ವಿರುದ್ಧ ನಡೆಯುವ ಘೇರಾವ್ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟಕರು ಭಾಗವಹಿಸುವಂತೆ ಮನವಿ ಮಾಡಿದರು. ರಾಯಚೂರು ಜಿಲ್ಲೆಗೆ ಭೇಟಿ ನೀಡಿರುವುದರಿಂದ ಮುಖ್ಯಮಂತ್ರಿಗಳನ್ನು ನಾವು ಗೆಲುವು ಮಾಡಬೇಕಂತ ಕಾರ್ಯಕ್ರಮ ಡಿಕ್ಲೇರ್ ಮಾಡ್ಕೊಳ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನಮಗೆಲ್ಲರಿಗೂ ತಿಳಿದಂತೆ ಮೊನ್ನೆ ಡಿಸೆಂಬರ್ 18ಕ್ಕೆ ಅಧಿವೇಶನದಲ್ಲಿ ಬಿಲ್ಲು ಪಾಸ್ ಆಯಿತು. ಆ ಬಿಲ್ಲು ಹೆಸರು ಮಾತ್ರ ಪಾಸ್ ಆಗಿದೆ. ಆದರೆ ಕನಿಷ್ಠ ಆ ಬಿಲ್ಲಿನಲ್ಲಿ ಬಡ್ತಿ ಕೂಡ ಸೇರಿಸಿಲ್ಲ ಅಂತ ಅನ್ನೋದು ಬಹಳ ಖೇದಕರವಾದಂಥ ವಿಷಯ. ಯಾಕಂದರೆ ಪಕ್ಕದ ರಾಜ್ಯಗಳು ನೇರ ಶಿಕ್ಷಣ, ನೇರ ನೇಮಕಾತಿ ಮತ್ತು ಬಡ್ತಿ ಇಷ್ಟೆಲ್ಲವನ್ನೂ ಕೂಡ ಒಳಗೊಂಡಂತೆ ಕಾಯ್ದೆ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯವಾಗಿರ್ತಕ್ಕಂಥವರು ನಮ್ಮ ಯಾರು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ 2025 ವಿಧೇಯಕ ಸಂಖ್ಯೆ 9ರಲ್ಲಿ ಬಡ್ತಿನ ಇನ್ವಾಲ್ವ್ ಮಾಡಿದವರು. ಆದರೆ ಬಡ್ತಿನ ಇನ್ವಾಲ್ವ್ ಮಾಡದೆ ಹೋದ್ರೆ ಅದು ಏನಾಗುತ್ತೆ ಮತ್ತು ಯಾವ್ಯಾವ ಕಾಯ್ದೆಗಳನ್ನು ಉಲ್ಲಂಘಿಸುತ್ತೆ ಅನ್ನೋದನ್ನ ಇಲ್ಲಿವರೆಗೆ ನಾವು ಬೇರೆ ಬೇರೆ ಬಿಲ್ಲುಗಳಲ್ಲಿ ಅವರ ಗಮನಕ್ಕೆ ತಂದಿದ್ರು ಕೂಡ ಸರ್ಕಾರದಲ್ಲಿ ಎಚ್.ಸಿ. ಮಾದೇವಪ್ಪ ಮತ್ತು ಅವರ ಬಳಗ ಇರುವವರೆಗೆ ಈ ಗೊಂದಲಗಳು ಹೀಗೆ ಮುಂದುವರಿತವೆ ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. 1977 ಮತ್ತು 1977 ಕರ್ನಾಟಕ ನಾಗರಿಕ ಸೇವೆಗಳ ಕಾಯ್ದೆಯಲ್ಲಿ ಕಲಂ 3 ಅದೊಂದು ಡೆಫಿನೇಷನ್ ಇದೆ. ನೇಮಕಾತಿ ಅಂದರೆ ಏನು?
ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿವರಾಯ ಅಗರಕ್ಕಿ ಮಾತನಾಡಿ, ಪರಿಶಿಷ್ಟ ಒಳ ಮೀಸಲು ಜಾರಿಗೊಳಿಸುವುದಾಗಿ ಹೇಳುವ ಸರ್ಕಾರ ಬಡ್ತಿ ಅನುದಾನ ಹಂಚಿಕೆಯಲ್ಲಿ ಮೀಸಲು ಜಾರಿಗೊಳಿಸುವಂತಿಲ್ಲ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಾದೇವಪ್ಪ ಹಾಗೂ ಅವರ ಪಾಟಲಂ ಅಧಿಕಾರಿ ಸೇರಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಕೂಡಲೇ ಸರಿಪಡಿಸದೆ ಹೋದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಎಂದು ಎಚ್ಚರಿಸಿದರು. ಸ್ವಂತ ತನ್ನ ಜಾತಿಯನ್ನ ಸ್ವಯಂ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ವರ್ತನೆ ಮಾಡ್ತಾ ಇದ್ದಾರೆ ಹೊರತು 101 ಜಾತಿಗಳಿಗೆ ಸಾಮಾಜಿಕವಾದಂತ ನ್ಯಾಯ ಕೊಡತಕ್ಕಂಥ ಹಿನ್ನೆಲೆ ಒಳಗಡೆ ಎಚ್.ಸಿ. ಮಾದೇವಪ್ಪನವರು ವರ್ತನೆ ಮಾಡ್ತಾ ಇಲ್ಲ. ಅಲ್ಲಿ ಇರ್ತಕ್ಕಂಥ ರಾಜಕೀಯ ಒತ್ತಡದ ಕಾರಣಕ್ಕಾಗಿ ನ್ಯಾಯಸಮ್ಮತವಾದಂತ ನಿರ್ಣಯವನ್ನ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವರು ಏನು ಬರ್ತಾ ಇದ್ದಾರಲ್ಲ, ಸಿದ್ದೂರು 3ನೇ ತಾರೀಕು ಕಾರ್ಯಕ್ರಮ, ಅವ್ರನ್ನ ನಾವು ಗೆರಾವ್ ಮಾಡಿಕೊಟ್ಟು ಯಾವ ಕಾರಣಕ್ಕಾಗಿ ಮಾಡಲ್ಲ ಅಂತಕ್ಕಂಥ ಪ್ರಶ್ನೆನ ಅವ್ರು ಕೇಳಬೇಕಾಗಿದೆ. ಯಾಕಂತ ಕೇಳಿದ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಈಗಾಗಲೇ ಉಪವರ್ಗೀಕರಣವನ್ನು ಒಳ ಮೀಸಲಾತಿ ಕೊಟ್ಟು ಬಿಟ್ಟಿದ್ದೀರಿ. BCMದವರಿಗೆ ಪ್ರವರ್ಗವಾರು ಒಳ ಮೀಸಲಾತಿ ಅಲ್ಲಿ ಕೊಟ್ಟು ಇದು ಕೊಡಕ್ಕಿಲ್ಲ ಅಂದ್ರೆ ಏನರ್ಥ? ಒಂದು ವೇಳೆ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಅಂದ್ರ ನೀವು BCMದವ್ರಿಗೆ ಏನಾದ್ರು ಒಳ ಮೀಸಲಾತಿ ಕಲ್ಪಿಸುವಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತ ನಿಮ್ಗ ಹಿಂಗ್ ಮಾಡ್ರಿ ಅಂತ ಹೇಳ್ಬಿಟ್ಟು? ಇಲ್ಲಲ್ಲ, ಈಗ ಏನಿದೆ ಏನು ಮಾಡಿದ್ದಾರ ಅದನ್ನು ಮುಂದುವರಿಸಬೇಕಾಗಿದೆ. ಆಮೇಲೆ SCP ಅನುದಾನ ಏನು ದುರುಪಯೋಗ ಆಗ್ತಾ ಇದೆಯಲ್ಲ, ಆ ದುರುಪಯೋಗ ಆಗೋದಕ್ಕೆ ತಡೆಯುವುದಕ್ಕೆ ಮತ್ತೆ ಯಾರು ಶೋಷಿತ ಜಾತಿಗಳಿದ್ದಾವ ಆ ಜನಾಂಗದವರಿಗೆ ಅವಕಾಶವನ್ನು ಕಲ್ಪಿಸುವುದಕ್ಕೆ ಎಲ್ಲಾ ಕಡೆಗೆ ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸತಕ್ಕಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆ ಒಳಗಡೆ ಅವರು ಕ್ರಮ ಕೈಗೊಂಡ್ರೆ ಸರಿ ಹೋಯ್ತು. ಕ್ರಮ ಕೈಗೊಂಡಿಲ್ಲ ಅನ್ನೋದಾದ್ರ ಮಾದಿಗ ಸಮುದಾಯ ಬಹಳ ದೊಡ್ಡ ಸಮುದಾಯ ಇದೆ. ಈ ಸಮುದಾಯದ ಪ್ರತಿರೋಧವನ್ನ ನೀವು ಎದುರಿಸಬೇಕಾಗತ್ತ. ನಿಮ್ಮನ್ನು ಖಂಡಿತವಾಗಲೂ ಗೆರಾವ್ ಮಾಡಿದಾಗ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತ. ಮುಂದಿನ ದಿನಮಾನದಲ್ಲಿ ಕ್ರಮ ಕೈಗೊಳ್ಳಬೇಕು. ನಾವೇನಿದು ಅವ್ರನ್ನ ಗೆರಾವ್ ಮಾಡತಕ್ಕಂಥ ಉದ್ದೇಶ ಅನವಶ್ಯಕವಾದಂಥದ್ದಲ್ಲ, ಅತ್ಯಂತ ಅವಶ್ಯಕವಾದಂಥದ್ದು. 35 ವರ್ಷ ಹೋರಾಟ ನಡೆದಿದೆ. ಆ ಹೋರಾಟ ಏನು ನಿರೀಕ್ಷೆ ಮಾಡಿಕೊಂಡಿತ್ತು, ಆಂತರಿಕವಾಗಿ ಏನು ಬೇಡಿಕೆಗಳನ್ನು ಇಟ್ಕೊಂಡಿತ್ತು, ಆ ಬೇಡಿಕೆಗಳನ್ನೇ ನೀವು ಅಪೂರ್ಣಗೊಳಿಸ್ತಾ ಇದ್ದೀರಿ. ಅಂದ್ರೆ ಆ ಬೇಡಿಕೆಯನ್ನೇ ನೀವು ಗೊಂದಲಕಾರಿ ಮಾಡ್ತಾ ಇದ್ದೀರಿ ಅಥವಾ ಅಪ್ರಸ್ತುತ ಮಾಡ್ತಾ ಇದ್ದೀರಿ. ಅದನ್ನ ವಿರೋಧಿಸೋದಕ್ಕೋಸ್ಕರ, ಅದನ್ನು ಪ್ರತಿಭಟಿಸೋದಕ್ಕೋಸ್ಕರ ನಿಮ್ಮನ್ನ ಗೆರವು ಮಾಡಬೇಕಾಗಿರತಕ್ಕಂಥ ವಿಷಯನ ಈ ಪತ್ರಿಕಾಗೋಷ್ಠಿಯ ಮೂಲಕ. ಈ ಸಂದರ್ಭದಲ್ಲಿ ಸಮಿತಿ ರಾಜ್ಯ ಉಪಾಧ್ಯಕ್ಷ ಹೇಮರಾಜು ಅಂಕಿಯಾಳ್, ಆಂಜನೇಯ ಉಟ್ಕೂರು, ಆಂಜನೇಯ ಕರ್ಬುದೊಡ್ಡಿ, ತಾಯಪ್ಪ ಗಾದರ್, ನರಸಿಂಹಲು ಮರ್ಚಟಲ್, ಹುರ್ಕುಂದಿಣ್ಣ ಉಪಸ್ಥಿತಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಭೀಮಾ ಕೋರೆಗಾಂವ್ ಜಯದ ನೆನಪಿಗಾಗಿ ಜನವರಿ 1ರಂದು ನಗರದಲ್ಲಿ ಭೀಮಾ ಕೋರೆಗಾಂವ್ 208ನೇ ವಿಜಯೋತ್ಸವ ಜಾಥಾ ನಡೆಸಲಾಗುತ್ತದೆ ಎಂದು ಭೀಮಾ ಕೋರೆಗಾಂವ್ ಯುವ ಸಂಘದ ಮುಖಂಡ ಪರಶುರಾಮ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಅಸ್ಪೃಶ್ಯತೆಯ ವಿರುದ್ಧ ಮಹಾನರು ನಡೆಸಿದ ಯಶಸ್ವಿ ಹೋರಾಟ ಸ್ಮರಣಾತ್ಮಕ ಮೆರವಣಿಗೆ ನಡೆಸಲಾಗುತ್ತಿದೆ. ಪೇಶ್ವೆ ವಿರುದ್ಧದ ಮಹಾನರು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಯುದ್ಧ ನಡೆಸಿ ಜಯ ಗಳಿಸಿದರು ಎಂದರು. ನಗರದ ನೇತಾಜಿ ನಗರ, ಶೆಟ್ಟಿಬಾಯಿ ವೃತ್ತ, ಭಗವಂತ್ ಸಿಂಗ್ ವೃತ್ತ, ಜಾಕೀರ್ ಹುಸೇನ್ ವೃತ್ತ ಮೂಲಕ ಮೆರವಣಿಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಮುಕ್ತಾಯಗೊಳಿಸಲಾಗಿದೆ. ಸಂಜೆ 5 ಗಂಟೆಗೆ ಪ್ರಾರಂಭ ಆಗಿರುವ ಮೆರವಣಿಗೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅನುಯಾಯಿಗಳು, ವಿವಿಧ ಸಂಘಟನೆಗಳ ಮುಖಂಡರು, ಮಹಿಳೆಯರು ಭಾಗವಹಿಸ ಮನವಿ ಮಾಡಿದರು. ಈ ಮಾಧ್ಯಮ ಗೋಷ್ಠಿಯ ಮುಖಾಂತರ ಹಾಗೂ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ನೇತಾಜಿ ನಗರ ಬಡಾವಣೆಯ ಮುಖಾಂತರ ಅಂದರೆ ವಾರ್ಡ್ ನಂಬರ್ 15 ರಾಯಚೂರು ನಗರ ನೇತಾಜಿ ನಗರ ಬಡಾವಣೆಯಿಂದ ನಿಮಗೆ ಎಲ್ಲಿಯವರೆಗೆ ಮಾನವೀಯ ಅಧಿಕಾರ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ನಿಮ್ಮ ಶತಮಾನಗಳಿಂದ ಈ ದೇಶದ ಮೂಲ ನಿವಾಸಿಗಳ ಮೇಲೆ ದೌರ್ಜನ್ಯ, ಬಹಿಷ್ಕಾರ, ಅಮಾನವೀಯ ನಿಬಂಧನೆಗಳನ್ನು ಏರಿ ಪ್ರಾಣಿಗಳಿಂದ ಕೀಳು
ಈ ದೇಶದಲ್ಲಿ ಪರಾಕೀಯರ ವಿರುದ್ಧ ಬಂಡಾಯಗಳ ವಿರುದ್ಧ ಮಾಡಿದ ಆದಿ ಕ್ಷತ್ರಿಯರ ಇತಿಹಾಸ ನಮಗೆ ತಿಳಿಸಿಕೊಡುತ್ತದೆ. ಸಿಂಧೂ ನದಿಯ ನಾಗರಿಕತೆಯ ಜನಕರಾದ ನಮ್ಮನ್ನು ಶಪಥಸ್ಥರನ್ನಾಗಿ ಮಾಡಿದ ಇತಿಹಾಸ ನಮಗೆ ನೆನಪಿಸುವ ಯುದ್ಧವೆಂದರೆ ಅದು 1818 ಜನವರಿ 1ರಂದು ನಡೆದ 3ನೇ ಆಂಗ್ಲೋ ಮರಾಠ ಯುದ್ಧ ಅಥವಾ ಭೀಮಾ ಕೋರೆಗಾಂವ್ ಯುದ್ಧ. 1818ನೇ ಇಸ್ವಿಯಲ್ಲಿ ಅಸ್ಪೃಶ್ಯತೆ ಎಷ್ಟು ಗಂಟೆಗೆ 1818ನೇ ಇಸ್ವಿಯಲ್ಲಿ ಅಸ್ಪೃಶ್ಯತೆಯಿಂದ ಬಳಲಿದ ಸ್ವಾಭಿಮಾನದ ಮಹಾರರು ಅಂದಿನ ಪೂನಾದ ರಾಜರಾಗಿದ್ದ 2ನೇ ಬಾಜಿರಾಯ್ ಪೇಶ್ವರನ್ನು ಭೇಟಿಯಾಗಿ ಬ್ರಿಟಿಷರು ತಮ್ಮ ರಾಜ್ಯದ ಮೇಲೆ ಯುದ್ಧ ಸಾರಿದ್ದು, ಅದಕ್ಕೆ ನಾವು ನಿಮಗೆ ಹಾಗೂ ನಿಮ್ಮ ಪರವಾಗಿ ಯುದ್ಧ ಮಾಡಲು ಸಿದ್ಧರಿದ್ದೇವೆ ಮತ್ತು ತಾವುಗಳು ಈ ಅಸ್ಪೃಶ್ಯತೆಯ ಅನಿಷ್ಟ ಪದ್ಧತಿಗಳನ್ನು ರದ್ದು ಮಾಡಿ ನಮಗೆ ಸಹಜ ಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ಮನವಿ ಇಟ್ಟಾಗ ಅದಕ್ಕೆ ಮನುವಾದದ ಸಂತತಿ ಬ್ರಾಹ್ಮಣ ಪೇಶ್ವೆಯವರು ಹೀಗೆ ಹೇಳುತ್ತಾರೆ: ಈ ಯುದ್ಧದಲ್ಲಿ ನಾವು ಬ್ರಿಟಿಷರಿಗೆ ಸೋತರೂ ಚಿಂತೆ ಇಲ್ಲ, ಅದಕ್ಕೆ ನಿಮಗೆ ಗೌರವಾನ್ವಿತ ಜೀವನ ನಡೆಸಲು ಹಾಗೂ ಅಸ್ಪೃಶ್ಯತೆಯನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಖಡಾಖಂಡಿತವಾಗಿ ನುಡಿದಾಗ ಮಹಾರ್ ಜನಾಂಗದ ಯುದ್ಧ ವೀರರು ಅಸ್ಪೃಶ್ಯತೆಯನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಖಡಾಖಂಡಿತವಾಗಿ ನುಡಿದಾಗ ಮಹಾರ್ ಜನಾಂಗದ ಯುದ್ಧ ವೀರರು ಬ್ರಿಟಿಷರ ಬಳಿ ಬಂದು ತಾವುಗಳು ಈಗಾಗಲೇ ಪೇಶ್ವಾ ಜಯಗಳಲ್ಲಿ ಹೋರಾಟ ಮಾಡಿ ಸೋಲುವ ಹಂತದಲ್ಲಿದ್ದೀವಿ, ನಾವು ನಿಮ್ಮ ಪರವಾಗಿ ಯುದ್ಧ ಮಾಡಿ ನಿಮಗೆ ಗೆಲುವು ದೊರಕಿಸಿಕೊಡುತ್ತೇವೆ. ನಾವು ಪೇಶ್ವೆಯವರಿಗೆ ಮಾಡಿದ ನಾವು ನಿಮ್ಮ ಪರವಾಗಿ ಮನವಿಯನ್ನು ಈಗ ನಿಮ್ಮ ಮುಂದೆ ಇಡುತ್ತಿದ್ದೇವೆ, ನೀವು ನಮಗೆ ಈಡೇರಿಸುವಾಗಿ ನಮಗೆ ವಚನ ನೀಡಬೇಕೆಂದಾಗ ಇದಕ್ಕೆ ಬ್ರಿಟಿಷರು ಸಂಪೂರ್ಣವಾಗಿ ಒಪ್ಪಿದಾಗ ಕೇವಲ 500 ಜನರಿದ್ದ ಮಹಾವೀರರು 28,000 ಪೇಶ್ವೆ ಸೈನಿಕರ ಪಡೆಯ ಎರಗಿ ಸುಮಾರು 6,000 ಸೈನಿಕರನ್ನು ಬಲೆ ಪಡೆದಾಗ ಇನ್ನುಳಿದ 22,000 ಸೈನಿಕರು ದಿಕ್ಕುಪಾಲಾಗಿ ಓಡುವಂತೆ ಮಾಡಿ ಜಯವನ್ನು ದೊರಕಿಸಿಕೊಟ್ಟ ದಿನದೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ದಿನವಾಗಿರುತ್ತದೆ. ಬಂಧುಗಳೇ, ಈ ಯುದ್ಧದಲ್ಲಿ 22 ಜನ ಮಹಾವೀರರು ಹುತಾತ್ಮರಾಗಿ ಈ ಸಂದರ್ಭದಲ್ಲಿ ಉಮೇಶ್, ಸತ್ಯಣ್ಣ, ಸಣ್ಣ ಈರಣ್ಣ ಶುಭಾಶಿದ್ದರು. ನಗರದ ಆಡಳಿತ ಗುಣಮಟ್ಟ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನ ಇನ್ನಷ್ಟು ಸುಧಾರಿಸುವ ಉದ್ದೇಶದಿಂದ ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲಾ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ 2 ದಿನಗಳ ಸಾಮರ್ಥ್ಯ ವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಈ ವಾರ ಆಯೋಜಿಸಲಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ತರಬೇತಿಯಲ್ಲಿ ಆಡಳಿತ, ಆದಾಯ, ಆರೋಗ್ಯ, ಇಂಜಿನಿಯರಿಂಗ್, ಉದ್ಯಾನ, ಲೆಕ್ಕಶಾಲೆ ಸೇರಿದಂತೆ ಎಲ್ಲ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿದ್ದಾರೆ. ಕಚೇರಿ ಸಿಬ್ಬಂದಿಯಿಂದ ಹಿಡಿದು ಫೀಲ್ಡ್ ಸಿಬ್ಬಂದಿ, ಡಿ ಗ್ರೂಪ್ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಈ ತರಬೇತಿಯ ಭಾಗವಾಗಿದ್ದಾರೆ. ಸಾರ್ವಜನಿಕರೊಂದಿಗೆ ಉತ್ತಮ ಸಂವಹನ, ಪಾರದರ್ಶಕ ಸೇವೆ ವಿತರಣೆ, ಸಂವೇದನಶೀಲತೆ ಮತ್ತು ಪರಿಣಾಮಕಾರಿ ಆಡಳಿತ ವ್ಯವಸ್ಥೆ ರೂಪಿಸುವುದು ಈ ತರಬೇತಿಯ ಮುಖ್ಯ ಗುರಿಯಾಗಿದೆ. ಈ ತರಬೇತಿಗೆ ಮಂಗಳೂರಿನ ಡಾಕ್ಟರ್ ನಂದೀಶ್ ವೈಟಿ ಹಾಗೂ ಮೈಸೂರಿನ ಡಾಕ್ಟರ್ ಗಂಗಾಧರ್ ವೈವಿ ಅವರನ್ನು ಸಂಪನ್ಮುಖ ವ್ಯಕ್ತಿಗಳಾಗಿ ಆಹ್ವಾನಿಸಲಾಗಿದೆ. ಅವರು ಭಾವನಾತ್ಮಕ ಬುದ್ಧಿ ಮತ್ತೆ ಪರಿಣಾಮಕಾರಿ ಸಂವಹನ ಕೌಶಲ, ಸಮಸ್ಯೆ ಪರಿಹಾರ ವಿಧಾನಗಳು ಹಾಗೂ ಮಾನಸಿಕ ಒತ್ತಡ ನಿರ್ವಹಣೆ ಕುರಿತು ಪ್ರಾಯೋಗಿಕ ಮಾರ್ಗದರ್ಶನ ನೀಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾನಗರ ಪಾಲಿಕೆಯ ಆಯುಕ್ತರು, ತರಬೇತಿಯ ಮೂಲಕ ಸಿಬ್ಬಂದಿಯ ಸೇವಾ ಮನೋಭಾವ, ನಿರ್ಧಾರ ಸಾಮರ್ಥ್ಯ ಮತ್ತು ಜವಾಬ್ದಾರಿತನ ಹೆಚ್ಚಾಗಲಿದೆ. ಇವರಿಂದ ಪಾಲಿಕೆಯ ಆಡಳಿತ ವ್ಯವಸ್ಥೆ ಇನ್ನಷ್ಟು ಜನಪರ ಮತ್ತು ಪರಿಣಾಮಕಾರಿಯಾಗಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಈ ತರಬೇತಿ ಕಾರ್ಯಕ್ರಮದಿಂದ ಸಿಬ್ಬಂದಿಯಲ್ಲಿ ದೃಷ್ಟಿಕೋನ ಹಾಗೂ ಕೌಶಲ್ಯಗಳಲ್ಲಿ ಬದಲಾವಣೆ ಉಂಟಾಗಿ ಮುಂದಿನ ದಿನಗಳಲ್ಲಿ ನಾಗರಿಕರಿಗೆ ಉತ್ತಮ ಸೇವೆ ಒದಗಿಸಲು ಮಹಾನಗರ ಪಾಲಿಕೆ ನೆರವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಕಾಂಗ್ರೆಸ್ ಸಿಟಿಸನ್ ಇದ್ದಾರೆ, ಅವರಿಗೆ ಅನುಗುಣವಾಗಿ ತಾಳ್ಮೆ ಇಲ್ಲದ ಅಧಿಕಾರ ಅನ್ನುವಂಥದ್ದನ್ನ ಮೈಗೂಡಿಸ್ಕೊಂಡಂತ ನಿಮಗಿಂತ ನಾನು ಕಡಿಮೆ ಇಲ್ಲ. ಈಗ ಲೆಟ್ ಅಸ್ ಸಿ ಹೌ ದ ಸಿಚುಯೇಷನ್ ವಿಲ್ ಬಿ. ಅದನ್ನ ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ಎಂಜಾಯ್ ಮಾಡಿ, ತೊಂದರೆ ಇಲ್ಲ. ಬಟ್ ನಿಮ್ಗೆ ಕ್ವಶನ್ಸ್ ಇರುತ್ತೆ ನೆಕ್ಸ್ಟ್. ನಮಸ್ಕಾರ. 3 ತಿಂಗಳಾಗ್ಯದ ನಿಮ್ಮ ಆಫೀಸರ್ಗಳು ಬಂದು ನಮ್ಗೆ ಏನಾದ್ರೂ ಫೈನ್ ಹಾಕ್ತಾರೆ, ಎಲ್ಲ ನಮ್ಗೆ ತೊಂದರೆ ಕೊಡ್ತಾರೆ. ನೀವು ಇಟ್ಕೊಂಡು ಅಲ್ಲಿ ಇಲ್ಲ, ಸರ್ವರ್ ಇಲ್ಲ, ಇದು ಇಲ್ಲ ಅಂತ ನಮ್ಗೆ ಬರೀ ಭಾಷೆ ಹೇಳ್ತೀರಿ ನೀವು. ಏನಾದ್ರೂ ಆಗ್ಲಿ ನಮ್ ಮಾಡೇ ಕೊಡ್ಬೇಕೀಗ. ನಿಮ್ ಸೀಟ್ ನಾನೇ ಹಾಕೊಳ್ಳೆ, ನಿಂಗೆ ಪಗಾರ ಕೊಡ್ತಾರ, ನನಗೆ ಪಗಾರ ಕೊಡ್ತಾರ. ಮಾತಾಡೋದಂದ್ರೆ ನಮ್ ಕೆಲಸ ಕೇಳಕತ್ತೀವಿ, ಮಾತಾಡಕ್ ಬಂದಿಲ್ಲ, ಇಲ್ಲಿ ಸಂಬಂಧ ಮಾಡಕ್ ಬಂದಿವಿ. ಮಾಡಿ ತೋರಿಸ್ಬೇಕು. ನಿಮ್ ಅಧಿಕಾರಿಗಳಿಗೆ ಮಾತಾಡ್ತೀನಿ ನಾನು, ಮಾಡಂಗಿಲ್ಲ ಅಂದ್ರೆ ಯಾವಾಗಲಾದ್ರೂ ಬಂದ್ರೆ ನೀವು ಕೆಲಸನೇ ಮಾಡಂಗಿಲ್ಲ, ಬರೇ ರುಬಾಬ್ ಮಾಡ್ತೀರಿ.
ನಮ್ ಕೆಲಸ ಮಾಡಂಗಿಲ್ಲ, ಸಾರ್ವಜನಿಕರು ಏನ್ ಮಾಡ್ಬೇಕು? ನಾವು ವಿದ್ಯಾವಂತರು ಇಷ್ಟೆಲ್ಲ ಕಷ್ಟ ಬಿಡ್ತೀವಿ, ಸಾರ್ವಜನಿಕರಲ್ಲಿ ಯಾರು ವಿದ್ಯಾಭ್ಯಾಸ ಮಾಡಲಿಲ್ಲ ಅವ್ರಿಗೆ ಏನ್ ತೊಂದರೆ ಕೊಡ್ತೀರಾ ನೀವು? ಅಷ್ಟೇ ಮಾತಾಡಿ, ಲೈಸೆನ್ಸ್ ಬಗ್ಗೆ ಅಷ್ಟೇ ಮಾತಾಡಿ, ಸಾರ್ವಜನಿಕರು ಮಾತಾಡಬೇಡಿ. ಮಾಡಂಗಿಲ್ಲ, ಏನ್ ಮಾಡ್ತೀವಿ ಮಾಡ್ಕೊಡ್ಬೋದು. ನಾವು ಬರಪ್ಪ ನಿಮ್ ಮ್ಯಾಗ ಕಂಪ್ಲೇಂಟ್ ಕೊಡ್ತೀವಿ ಇವತ್ತು ಅಧಿಕಾರಿಗಳಿಗೆ. ನೀನ್ ಬರ್ದು ಕೊಡೋ, ಇಲ್ಲಾಂದ್ರೆ ಮಾಡಂಗಿಲ್ಲ ಅಂತ ನಾವು ಹೋಗಿ ಮುಂದೆ ಬರ್ದು ಕೊಡ್ರಿ. ಯಾಕೆ ಬರ್ದು ಕೊಡಂಗಿಲ್ಲ? ಒಂದ್ ನಿಮಿಷ, ನಿಮಗೀಗ ಈ ಸೀನ್ ನೋಡ್ಬೇಕಾದ್ರೆ ಈ ಆಫೀಸರ್ ಯಾರು ಕೋಪದಿಂದನೇ ವರ್ತಿಸ್ತಾರೆ, ಅವ್ರು ನೋಡುವಾಗ ನಿಮ್ಗೆ ಏನ್ ಅನಿಸ್ತಾರೆ? ಬಂದಾಗ ನಾನು ಅಷ್ಟೇ ಆಂಗ್ರಿ ಆದ್ರೆ ಅವರು ಇನ್ನೂ ಜಾಸ್ತಿ ಆಯ್ತಾರೆ ಅಲ್ವಾ? ಅಂದ್ರೆ ಅವ್ರು ಬಂದಾಗ್ಲೇ ಸ್ವಲ್ಪ ಅವರು ಬೇರೆ ತರ ಅನ್ಕೋಬೋದಿತ್ತು. ಬಟ್ ಅದೇನಾಯ್ತು, ಪರಿಸ್ಥಿತಿ ಏನಾಯ್ತು? ಅಡ್ವರ್ಸ್ ಆಯ್ತಾ ಅಥವಾ ಕೂಲ್ ಡೌನ್ ಆಯ್ತಾ, ಕಾಮ್ ಡೌನ್ ಆಯ್ತಾ? ಓಕೆ ಓಕೆ. ಈಗ ಎರಡನೇ ನಾನು ಆಫೀಸರ್, ನೀನೇ ಇಷ್ಟ ಆಡ್ಬೇಕಾದ್ರೆ ನಾನು ಇನ್ನೇ ಇಷ್ಟ ಆಡ್ಬೇಡ, ನಿಲ್ಬೇಡ ಇಲ್ಲಿ ಕರ್ಸ್ತಿ ನೋಡು ಪೊಲೀಸ್. ಈ ಲ್ಯಾಂಗ್ವೇಜ್ ಆಕ್ಚುಲಿ ಒಬ್ರು ಸ್ವಲ್ಪ ಆಂಗ್ರಿ ಇರ್ತಕ್ಕಂಥ, ಇಂಪೇಷಂಟ್ ಇರ್ತಕ್ಕಂಥ ಆಫೀಸರ್ ಬಳಸೋದು. ಇದನ್ನ ಅವರು ಚೆನ್ನಾಗಿ ರೋಲ್ ಪ್ಲೇ ಮಾಡಿದ್ದಾರೆ. ಬನ್ನಿ ಸರ್, ಈಗ ನೀವೇನ್ ಮಾಡ್ಬೇಕಂದ್ರೆ ಎಕ್ದಮ್ ಕೂಲ್ ಕಾಮ್ ಅವ್ರನ್ನ ಸಮಾಧಾನ ಮಾಡತಾರ ಮಾತಾಡ್ತಾರೆ. ಏನ್ರಿ ನಮ್ ಕೆಲಸ ಮಾಡಿಕೊಡಿಲ್ಲ, ಟ್ರೇಡ್ ಲೈಸೆನ್ಸ್ ಕೇಳಿದ್ವಲ್ಲ, ನೀವು ಬರೇ ಸುಳ್ಳು ಹೇಳ್ತೀರಿ, ಸುಮ್ಮನೆ ಆಕ್ಟಿಂಗ್ ಮಾಡ್ತೀರಿ. ನಾವು ಬಂದು ನಮ್ ಚಪ್ಪಲಿ ಎಲ್ಲ ಅರ್ಧ ಹೋಗ್ಬಿಟ್ಟೈತೆ. ಯಾವಾಗ ಮಾಡಿ ಕೊಡ್ತೀರಿ ನಮ್ಮ ಟ್ರೇಡ್ ಲೈಸೆನ್ಸ್? ನಿಮ್ ಅಧಿಕಾರಿಗಳು ಬಂದು ನಮ್ಮ ದೌರ್ಜನ್ಯ ಮಾಡ್ತಾರಲ್ಲ, ಫೈನ್ ಹಾಕ್ತೀನಿ, ಅದಾಗ್ತೀನಿ. ಆಯ್ತು ಸರ್, ಒಂದು 2 ನಿಮಿಷ ಟೈಮ್ ಕೊಡಿ ಸರ್, ಕೂಡ್ರಿ ಆರಾಮಾಗಿ. ಕೂಡ್ರಿ ಸರ್, ಕೂಡ್ರಿ. ಟೀ ದ ಸರ್. ಎಷ್ಟು ದಿವಸ ರೀ? ಇವತ್ತು ಮಾಡಲಿಲ್ಲ ಅಂದ್ರೆ ನಾನು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೇವೆ ಕಮಿಷನರ್ ಸಾಹೇಬ್ರಿಗೆ. ಆಯ್ತು ಆಯ್ತು, ವೇಟ್ ಮಾಡಿ ಜರ ಚಪ್ಪಾಳೆ ನೀವು ಗಮನಿಸ್ತೀವಿ. ಪರ್ಸನ್ ವಿತ್ ಎಮೋಷನಲ್ ಇಂಟೆಲಿಜೆನ್ಸ್ ಅವ್ರು ಏನ್ ಮಾಡಿದ್ರು, ಬಂದ ತಕ್ಷಣ ಕೋಪ ಆಗಿದೆ, ಅವ್ರಿಗೆ ಏನೋ ತೊಂದರೆ ಆಗಿದೆ ಗೊತ್ತಾಗುತ್ತೆ, ಸ್ವಲ್ಪ ಏನು ಮಾಡ್ಕೊಡ್ಬಾರ್ದು. ಎರಡನೇದು ಏನ್ ಮಾಡಿದ್ರು, ಕೂರ್ಸಿದ್ರು, ಚಾ ಕುಡಿತೀರಾ ಅಂತ ಕೇಳಿದ್ರು. ಆಗ ಆ ವ್ಯಕ್ತಿದು ಕೋಪ ಏನಾಯ್ತು, ಮೊದಲು ಜಾಸ್ತಿ ಆಯ್ತಾಯ್ತು, ಈಗ ಏನಾಯ್ತು, ಕಡಿಮೆ ಆಯ್ತು. ದಟ್ ಈಸ್ ದ ಪವರ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್. ಜೋರಾಗಿ ಚಪ್ಪಾಳೆ ಹೊಡೆಯೋರಿಗೆ we should see how ನಾವು ಟ್ಯೂನ್ ಮಾಡ್ತೀವಿ. aware about my own emotions. ಮಾತಾಡಿ. ಎಕ್ಸಲೆಂಟ್. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕಲ್ಲ. ಸಮ್ಟೈಮ್ಸ್ ನಮ್ಗೆ ಕೋಪ ಬರ್ತಾ ಇದೆ, ಅಂತ ನನಗೆ ಗೊತ್ತಿಲ್ಲ ಅಂದ್ಮೇಲೆ ನಾನೇನ್ ಮಾಡ್ಬೋದು? ಬಹುಶಃ ನನ್ನ ಆ ಒಂದು ಮಿತಿ ಅಂತ ಇರುತ್ತೆ, ಆ ಮಿತಿಯನ್ನು ಮೀರಿ ಬಹುಶಃ ನನಗೆ ಇಷ್ಟ ಆಗದ ಕೆಲವು ಪದಗಳನ್ನ ನಾನು ಬಳಸ್ಕೊಡ್ಬೋದು. ಬಹುಶಃ ನಮ್ಗೆ ಎಲ್ರಿಗೂ ಅನುಭವಗಳಾಗಿರ್ತದೆ. ನೀವು ಜಸ್ಟ್ ಪರ್ಸನಲ್ ಇರ್ಬೋದು, ಪ್ರೊಫೆಷನಲ್ ಲೈಫ್ ಇರ್ಬೋದು, ಯು ಥಿಂಕ್ ಅಬೌಟ್ ಯುವರ್ ಲೈಫ್. ಎಷ್ಟೋ ಸಲ ಅನ್ಕೊಂಡಿರ್ತೀರ, ಛೇ ನಾನು ಆ ಥರ ಮಾತಾಡಬಾರ್ದಾಗಿತ್ತು, ಯಾರಿಗೆ ಅನುಭವ ಆಗಿಲ್ಲ, ಕೈ ಎತ್ತಿ ನೋಡುವ, ಸರಿ ಇಲ್ಲ ಈ ಥರ ಆಗಿಲ್ಲ. ಎವ್ರಿ ಒನ್ ಆಫ್ ಅದಕ್ಕೆ ಎಮೋಷನಲ್ ಇಂಟೆಲಿಜೆನ್ಸ್ ಇಸ್ ಇಂಪಾರ್ಟೆಂಟ್. ನಾವು ಒಂದು ವೇಳೆ ಅದನ್ನ ಕಂಟ್ರೋಲ್ ಮಾಡೋದು ನೀಟಾಗಿ ಕಲ್ತ್ಕೊಂಡಿದ್ದಾದಲ್ಲಿ ಬಹುಶಃ ನಮ್ಗೆ ಅಹಿತಕರವಾದಂತಹ ಘಟನೆಗಳು ನಡೆಯೋದಿಲ್ಲ. ನಮ್ ಕಡೆಯಿಂದ ಆಗಲ್ಲ. ಎಕ್ಸ್ಟರ್ನಲ್ ಆಗ್ಬೋದು, ಯಾರೋ ನಿಮ್ಗೆ ಬೈಬೋದು ಸರ್, ಸಮಸ್ಯೆ ಇಲ್ಲ, ಅದು ಎಕ್ಸ್ಟರ್ನಲ್, ಅವ್ನು ತಪ್ಪದು. ಬಟ್ ನಾನು ಪಬ್ಲಿಕ್ಗೆ ಆ ಥರ ಬೈಯೋದು, ಆಫೀಸರ್ಸ್ ಜೊತೆ ಆ ಥರ ನಡ್ಕೊಳ್ಳೋದಾದ್ರೆ ಅದು ಎಕ್ಸಾಕ್ಟ್ಲಿ ನನ್ನ ಕಂಡಕ್ಟ್ ಏನಿದೆ ಅದರ ವಿರುದ್ಧ ಜೊತೆ ಆಗ ರೂಲ್ಸ್ಗಳು ಬರ್ತಾರೆ. ಅಲ್ಲಿವರೆಗೆ ಎಮೋಷನಲ್ ಇಂಟೆಲಿಜೆನ್ಸ್ ಏನು ಮಾತಾಡೋದು. ಬಟ್ ಅಲ್ಲಿ ನಾವೇನಾದ್ರು ತಪ್ಪು ಕೆಲವು ಅಸಂವಿಧಾನಿಕ ಪದಗಳನ್ನು ಬಳಸ್ಬೋದು, ಕೆಲವು ತೀರಾ ಕೆಟ್ಟ ಪದಗಳನ್ನ ಬಳಸ್ಕೊಳ್ಬಹುದು, ಅಥವಾ ಇದು ಡೆಮೋ. ಇವ್ರಿಗೆ ಯಾಕೆಂದ್ರೆ ಅಧಿಕಾರ ನೋಡಿ, ಶಕ್ತಿ, ಕೆಪಾಸಿಟಿ ಎಲ್ಲ ಇದೆ. ಸೊ ನೀವು ಕೋಪದಲ್ಲಿ ಅವ್ರಿಗೆ ರೆಸ್ಪಾನ್ಸಿಬಲ್. ಯಾವಾಗ ಮಾಡೋದು? ಬರೇ ಮಾಡ್ತೀನಿ ಏನ್ ಮಾಡ್ತೀವಿ? ಇಲ್ಲ ನಿನ್ಗೆ ಅಧಿಕಾರ ಅಂದ್ರೆ ನೀನ್ ಏನ್ ಬೇಕಾದ್ರೆ ಮಾತಾಡ್ಬೋದಾ? ಮಾಡ್ತೀನಿ ಅಂತ ಹೇಳ್ಬೇಕು. ನನ್ ಚಪ್ಪಲೆಲ್ಲ ಅರ್ಧ ಹೋಗ್ಬಿಟ್ಟಿದ್ದಲ್ಲ. ಪ್ರವಾಸೋದ್ಯಮ ಇಲಾಖೆಯ ರಾಯಚೂರು ಕಚೇರಿಯಲ್ಲಿ ಸಮಯ ಪಾಲನೆ ಮಾಡದಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ದಮನಿತ ಸೇನಾ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು.
ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಕಚೇರಿಯಲ್ಲಿ ಸಮಯಕ್ಕೆ ಯಾವ ಸಿಬ್ಬಂದಿಯೂ ಕೂಡ ಕಚೇರಿಯಲ್ಲಿ ಇರುವುದಿಲ್ಲ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಚೇರಿಯ ಸಮಯ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆವರೆಗೆ ಇರುತ್ತದೆ. ಆದರೆ ಬೆಳಗ್ಗೆ 8 ಗಂಟೆ ಯಾವ ಸಿಬ್ಬಂದಿಯೂ ಕಚೇರಿಗೆ ಸರಿಯಾದ ಸಮಯಕ್ಕೆ ಬಂದು ಹಾಜರಾಗುತ್ತಿರಲಿಲ್ಲ ಮತ್ತು ಕಚೇರಿಯ ಸಮಯದಲ್ಲಿ ಡಿ ಗ್ರೂಪ್ ನೌಕರ ಜಾಕಿರ್ ಹುಸೇನ್ ಕಚೇರಿಯಲ್ಲಿಯೇ ಮದ್ಯಪಾನ ಮಾಡಿದ್ದು ಮಲಗಿರುವುದು ಕಂಡುಬಂದಿದೆ ಎಂದು ಆರೋಪಿಸಿದರು. ಕಚೇರಿಯ ಪ್ರದಾಸ ಕವಿತಾ ಮತ್ತು ದ್ವಿದಾಸ ಹನುಮಂತಪ್ಪ ಇವರು ಸಹ ಕಚೇರಿಯಲ್ಲಿ ನಿಗದಿತ ಸಮಯದವರೆಗೆ ಇರುವುದಿಲ್ಲ. ಇನ್ನು ಕೆಲವರು ಕಚೇರಿಯಲ್ಲೇ ಹರಟೆ ಹೊಡೆಯುತ್ತಾರೆ. ತಮ್ಮ ಕರ್ತವ್ಯ ಬೇಜವಾಬ್ದಾರಿಯುತ ಹಾಗೂ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದ್ದಾರೆ. ಕಂಪ್ಯೂಟರ್ ಆಪರೇಟರ್ಗಳು ಮಂಜುಳಾ ಇವರು ಸಹ ಕಚೇರಿಯಲ್ಲಿ ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ತಮ್ಮ ಮನಸ್ಸಿನ ಬಂದ ಕರ್ತವ್ಯಕ್ಕೆ ಬಂದು ಹೋಗುತ್ತಾರೆ ಎಂದು ದೂರಿದರು. ಕೂಡಲೇ ಬೇಜವಾಬ್ದಾರಿ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸಮಯ ಪಾಲನೆ ಮಾಡಲು ಕಚೇರಿಯ ಸಮಯದಲ್ಲಿ ಯಾವ ಸಿಬ್ಬಂದಿಯೂ ಕೂಡ ಕಚೇರಿಯಲ್ಲಿ ಇರುವುದಿಲ್ಲ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಚೇರಿಯ ಸಮಯ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30 ಇರುತ್ತದೆ. ಆದರೆ ಬೆಳಗ್ಗೆ 8 ಗಂಟೆಯ ಯಾವ ಸಿಬ್ಬಂದಿ ಕಚೇರಿಗೆ ಸರಿಯಾದ ಸಮಯಕ್ಕೆ ಬಂದು ಹಾಜರಾಗುತ್ತಿರಲಿಲ್ಲ ಮತ್ತು ಕಚೇರಿಯ ಸಮಯದಲ್ಲಿ ಡಿ ನೌಕರರಾದ ಶ್ರೀ ಖಾಜಾ ಹುಸೇನ್ ಕಚೇರಿಯಲ್ಲಿ ಮದ್ಯಪಾನ ಮಾಡಿ ಬಂದು ಮನೆಗಳು ಕಂಡುಬರುತ್ತದೆ. ಅದಕ್ಕೆ ಸಂಬಂಧಿಸಿದ GPS ಫೋಟೋಸ್ ಮತ್ತು ವಿಡಿಯೋಸ್ ತುಣುಕು ಲಗತ್ತಿಸಿದೆ ಮತ್ತು ಕಚೇರಿಯ ಶ್ರೀಮತಿ ಕವಿತಾ ಮತ್ತು ಹನುಮಂತು ಇವರು ಸಹ ಕಚೇರಿಯಲ್ಲಿ ನಿಗದಿತ ಸಮಯದವರೆಗೆ ಲಭ್ಯವಿಲ್ಲದೆ ಪ್ರಯುಕ್ತ ಈ ರೀತಿ ಇತರೆ ಸಿಬ್ಬಂದಿ ಕುಡಿದು ಬಂದು ಕಚೇರಿಯಲ್ಲಿ ಹರಟೆ ಹೊಡೆಯುತ್ತಾರೆ. ತಮ್ಮ ಕರ್ತವ್ಯದ ಹಾಗೂ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಾರೆ. ಹಾಗೂ ಶ್ರೀಮತಿ ಮಂಜುಳಾ ಇವರು ಸಹ ಕಚೇರಿಯಲ್ಲಿ ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಮನಸ್ಸಿಗೆ ಬಂದಂತೆ ಕರ್ತವ್ಯಕ್ಕೆ ಬಂದು ಹೋಗುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆಯೂ ಕಾನೂನು ಕ್ರಮ ಜರುಗಿಸಬೇಕು. ಸರ್ ಇದೇ ರೀತಿ ಸರ್ ದಿನ ತಿಳಿಸ್ತೀವಿ ಎಲ್ಲ GPS ಸರ್ ಕುಡಿದು ಮನಸ್ಸಿಗೆ ಬಂದಂತೆ ಕೊಡ್ತಾರೆ ಚೇರುಗಳ ಮೇಲೆ ಕಾಲು ಕಚೇರಿ ಅಂದ್ಕೊಂಡಿದ್ದಾರೋ ಅಥವಾ ಏನಾಗ್ಕೊಂಡಿದ್ದಾರೋ ಭಾಷಾ ಪಡ್ಕೊಳ್ಳೋದು ಗೊತ್ತಾಗ್ತದೆ ಸರ್. ದಯವಿಟ್ಟು ಇವ್ರ ಮೇಲೆ ಸೂಕ್ತ ಕ್ರಮ ವಹಿಸಿ ಇವನ್ನ ಅಮಾನತನ ಮಾಡಬೇಕಿಲ್ಲ ಹೊರಗಡೆ ಮಾಡಬೇಕು. ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೋದ್ರೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಸರ್, ಸಾರ್ವಜನಿಕ ರೆಸ್ಪಾನ್ಸ್ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ತಂದರೂ ಯಾವುದೇ ಪ್ರಯೋಜನ ಇಲ್ಲ ಸರ್ ಇವರಿಗೆ. ಕುಡಿದು ಟೇಬಲ್ ಕಾಲು ಬಿಟ್ಟು ಮುಖ ಡೈಲಿ ಅದೇ ರೀತಿ ಸರ್. ಅವ್ರಿಗೆ ಯಾವಾಗ ಮನಸ್ಸು ಬರ್ತದೆ ಸರ್ ಅವ್ರು ಡ್ಯೂಟಿ ಬರ್ತಾರೆ ಅಷ್ಟೇ. ಯಾರಿಗಾದ್ರೂ ಹೇಳ್ತಾರೆ ಏನೋ ಮಾಡ್ತಾರೆ ನಮಗೆಲ್ಲ ಸಪೋರ್ಟ್ ಇದೆ ಅಂತ, ರಾಜಕೀಯ ಸಪೋರ್ಟ್ ಇದೆ ಅಂತ ಸರ್. ಇದೇ ರೀತಿ ಸರ್ ಒಂದು ನಿಮಿಷ ರಿಕ್ವೆಸ್ಟ್, ಇದೇ ರೀತಿ ಮುಂದೋದ್ರೆ ಕಚೇರಿಗೆ ಪ್ರವಾಸದ ಮೇಲೆ ಕಚೇರಿಗೆ ಬೀಗ ಹಿಡಿದು ಅಲ್ಲಿ ಹೋರಾಟ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಂ ಭರತ್ ಕುಮಾರ್, ನರಸಿಂಹಲು, ನರೇಶ್, ಬಾಬು, ದೀಪಕ್, ಜವೀದ್, ಸುನೀಲ್, ಪ್ರಭಾಕರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಕ್ಕಪಡೆ ವಾಹನಕ್ಕೆ ಎಸ್ಪಿ ಪುಟ್ಟಮದಯ್ಯ ಚಾಲನೆ. ಸದುಪಯೋಗಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ. ಆರೋಗ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ. ಗರ್ಭಿಣಿ ಮಹಿಳೆಯರು ಅಪೌಷ್ಟಿಕತೆ ನಿವಾರಣೆಗೆ ಮತ್ತಷ್ಟು ಒತ್ತು ನೀಡಿ ಈಶ್ವರ್ ಕುಮಾರ್ ಕಾಂದು ಸೂಚನೆ. ಪರಿಶಿಷ್ಟ ಜಾತಿ ಒಳ ಮೀಸಲು ಬಡ್ತಿ ಅನುದಾನದಲ್ಲಿಯೂ ಬಳಕೆ ಒತ್ತಾಯಿಸಿ ಜನವರಿ 3ರಂದು ಸಿಎಂಗೆ ಘೇರಾವ್. ಎಸ್ಮಾರ್ಯಪ್ಪ. ಜನವರಿ 1ರಂದು ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಮೆರವಣಿಗೆ. ಪರಶುರಾಮ್. ಪಾಲಿಕೆ ಸಿಬ್ಬಂದಿಗೆ ತರಬೇತಿ. ಸಂವೇದನಾಶೀಲರಾಗಿ ಸಾರ್ವಜನಿಕರ ಸೇವೆ ನೀಡುವ ಕುರಿತು ಮಾಹಿತಿ. ಮತ್ತು ಪ್ರವಾಸೋದ್ಯಮ ಕಚೇರಿಗೆ ಬಾರದ ಸಿಬ್ಬಂದಿ ಅಧಿಕಾರಿಗಳು ಕ್ರಮಕ್ಕೆ ಆಗ್ರಹಿಸಿ ಮನವಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ